ಹಾಯ್ ಹೇಗಿದ್ದೀರಾ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇಂಡಿಕೇಟರ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಆ ಇಂಡಿಕೇಟರ್ನ ನಾವು ಟ್ರೇಡಿಂಗಿಗೆ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನನ್ನನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡಿ. ಇದೆಲ್ಲದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಈ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸನ್ನು ವೆಲ್ಲೆಸ್ ವೈಲ್ಡರ್ ಅನ್ನೋರು ಡೆವಲಪ್ ಮಾಡಿರುವಂಥದ್ದು. ಈ ಇಂಡೆಕ್ಸನ್ನು ನಾವು ಮಾರ್ಕೆಟ್ನ ಓವರ್ಬಾಟ್ ಮತ್ತು ಓವರ್ ಸೋಲ್ಡ್ ಸಿಚುವೇಷನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓವರ್ಬಾಟ್ ಅಂತ ಹೇಳಿದರೆ ಯಾವುದೋ ಒಂದು ಸ್ಟಾಕ್ ಅಥವಾ ಮಾರ್ಕೆಟಲ್ಲಿ ತುಂಬ ಬೈಯಿಂಗ್ ಆಗಿದೆ, ಆ ಸ್ಟಾಕಲ್ಲಿ ಎಕ್ಸ್ಟ್ರೀಮ್ ಬೈಯಿಂಗ್ ಲೆವೆಲ್ ಕಂಡಿದ್ದೀವಿ ಅನ್ನೋದನ್ನು ಓವರ್ಬಾಟ್ ಅಂತ ಹೇಳ್ತೀವಿ. ಅದೇ ರೀತಿ ಓವರ್ ಸೋಲ್ಡ್ ಅಂತ ಹೇಳಿದರೆ ಆ ಸ್ಟಾಕ್ ಅಥವಾ ಮಾರ್ಕೆಟಲ್ಲಿ ತುಂಬ ಸೆಲ್ ಆಫ್ ಆಗಿದೆ ಅನ್ನೋದನ್ನು ಓವರ್ ಸೋಲ್ಡ್ ಅಂತ ಹೇಳ್ತೀವಿ. ಈ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಏನಿದೆ ಇದು 0 ಮತ್ತು 100ನ ಮಧ್ಯೆ ವೇರಿ ಆಗುವಂಥ ಇಂಡಿಕೇಟರ್. ಬಿಲೋ 30 ಈ ಇಂಡಿಕೇಟರ್ ಹೋಗ್ತಾ ಇದ್ದರೆ ಮಾರ್ಕೆಟ್ ತುಂಬ ಓವರ್ ಸೋಲ್ಡ್ ಆಗಿದೆ. ಸೊ ಇನ್ನು ಅದು ಅಪ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಅಬೌವ್ 70 ಇದ್ದರೆ ಮಾರ್ಕೆಟ್ ಓವರ್ಬಾಟ್ ಸಿಚುವೇಷನಲ್ಲಿದೆ, ಯಾವುದೇ ಸಮಯದಲ್ಲೂ ಸಹ ರಿವರ್ಸ್ ಆಗ್ಬೋದು ಅನ್ನೋದನ್ನು ಈ ಇಂಡಿಕೇಟರ್ ನಮಗೆ ತಿಳಿಸುತ್ತೆ. ಸೊ ಹಾಗಿದ್ರೆ ಬನ್ನಿ ಈ ಇಂಡಿಕೇಟರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಮತ್ತು ಈ ಇಂಡಿಕೇಟರ್ನ ಟ್ರೇಡಿಂಗಿಗೆ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. RSIನ ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮುಲಾ ಏನಪ್ಪ ಅಂತ ಹೇಳಿದರೆ 100 ಮೈನಸ್ 100 ಡಿವೈಡೆಡ್ ಬೈ 1 ಪ್ಲಸ್ RS ಅಂತ. RS ಅಂತ ಹೇಳಿದ್ರೆ ಆವ್ರೇಜ್ ಗೈನ್ ಡಿವೈಡೆಡ್ ಬೈ ಆವ್ರೇಜ್ ಲಾಸ್. ಈ ಆವ್ರೇಜ್ ಗೈನನ್ನು ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದರೆ ಎರಡು ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಸ್ಟ್ ಮೆಥಡ್ ಇರುವಂಥದ್ದು ಸಮ್ ಆಫ್ ಗೈನ್ ಓವರ್ ಪಾಸ್ಟ್ 14 ಡೇಸ್ ಡಿವೈಡೆಡ್ ಬೈ 14 ಇಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು RSIಯಲ್ಲಿ ಡಿಫಾಲ್ಟ್ ಟೈಮ್ ಪೀರಿಯಡ್ ಏನಿದೆ ಇದನ್ನು ನಾವು 14 ತಗೊಳ್ತೀವಿ. ಸೊ ಆದ್ದರಿಂದ ಸಮ್ ಆಫ್ ಗೈನ್ಸ್ ಓವರ್ ಪಾಸ್ಟ್ 14 ಪೀರಿಯಡ್ ಅಂತ ಹೇಳಿದರೆ ಕಳೆದ 14 ದಿನದಲ್ಲಿ ಎಷ್ಟು ದಿನ ಪ್ರೈಸ್ ಅಪ್ ಮೂವನ್ನು ಕಂಡಿದೆ ಅಥವಾ ಎಷ್ಟು ದಿನ ಪ್ರೈಸ್ ಗೇನನ್ನು ಕಂಡಿದೆ ಅದನ್ನು ಟೋಟಲ್ ಮಾಡಿ ಡಿವೈಡ್ ಮಾಡುವಂಥದ್ದು 14 ಡೇಸಿಂದ. ಆವ್ರೇಜ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗಪ್ಪ ಅಂತ ಹೇಳಿದರೆ ಸಮ್ ಆಫ್ ಲಾಸಸ್ ಓವರ್ ಪಾಸ್ಟ್ 14 ಡೇಸ್ ಅಂತ ಹೇಳಿದರೆ ಕಳೆದ 14 ದಿನದಲ್ಲಿ ಎಷ್ಟು ದಿನ ಮಾರ್ಕೆಟ್ ನೆಗೆಟಿವ್ ಹೋಗಿದೆ ಅನ್ನೋದನ್ನು ಟೋಟಲ್ ಮಾಡಿ 14 ದಿನದಿಂದ ಡಿವೈಡ್ ಮಾಡುವಂಥದ್ದು ಒಂದು ಮೆಥಡ್. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ. ಅದು ಹೇಗೆ ಅಪ್ಪ ಅಂತ ಹೇಳಿದ್ರೆ ಪ್ರೀವಿಯಸ್ ಆವ್ರೇಜ್ ಗೈನ್ ಇಂಟು 13 ಪ್ಲಸ್ ಕರೆಂಟ್ ಗೈನ್ ಡಿವೈಡೆಡ್ ಬೈ 14 ಅಂತ ಹೇಳಿದರೆ ನಿನ್ನೆವರೆಗಿನ ಆವ್ರೇಜ್ ಗೈನ್ ಏನಿದೆ ನಾನು ಆಗಲೇ ಹೇಳಿದ ಫಾರ್ಮರ್ದಲ್ಲಿ ಆವ್ರೇಜ್ ಗೈನನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ಳುವಂಥದ್ದು. ನಿನ್ನೆವರೆಗಿನ ಆವ್ರೇಜ್ ಗೈನನ್ನು ಇಂಟು 13ರಲ್ಲಿ ಇಂಟು ಮಾಡಿ ಪ್ಲಸ್ ಕರೆಂಟ್ ಗೇನ್ ಇವತ್ತಿನ ಆವ್ರೇಜ್ ಗೇನ್ ಏನಿದೆ ಅದಕ್ಕೆ ಕೂಡಿಸಿ 14 ದಿನದಿಂದ ಡಿವೈಡ್ ಮಾಡುವಂಥದ್ದು. ಅದೇ ರೀತಿ ಆವ್ರೇಜ್ ಲಾಸನ್ನು ಸಹ ಅಷ್ಟೇ, ನಿನ್ನೆವರೆಗಿನ ಆವ್ರೇಜ್ ಲಾಸನ್ನು 13 ದಿನದಿಂದ ಗುಣಿಸಿ ಅದಕ್ಕೆ ಇವತ್ತಿನ ಆವ್ರೇಜ್ ಲಾಸನ್ನು ಆ್ಯಡ್ ಮಾಡಿ 14ರಿಂದ ಡಿವೈಡ್ ಮಾಡುವಂಥದ್ದು. ಸೊ ಇದನ್ನು ನೀವು ಮ್ಯಾನ್ಯಲ್ ಆಗಿ ಏನು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ, ಬಟ್ ನಿಮ್ಮ ನಾಲೆಜ್ಗೋಸ್ಕರ ನಾನು ಈ ಫಾರ್ಮುಲಾವನ್ನು ಹೇಳಿದೆ. ನಿಮ್ಮ ಟೆಕ್ನಿಕಲ್ ಸಾಫ್ಟ್ವೇರಲ್ಲೇ ನಿಮಗೆ ಈ RSI ಕ್ಯಾಲ್ಕುಲೇಟ್ ಆಗಿ ಸಿಗುತ್ತೆ. ಸೊ ನಾನೀಗ ನಿಫ್ಟಿಯ ಚಾರ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಮತ್ತು RSI 14 ಪೀರಿಯಡನ್ನು ಡಿಫಾಲ್ಟಾಗಿ ನಿಮಗೆ ಸಿಗುವಂಥದ್ದು 14 ಪೀರಿಯಡ್. ನೀವು ಟೈಮ್ ಪೀರಿಯಡನ್ನು ಚೇಂಜ್ ಮಾಡಿಕೊಂಡು ಟೆಸ್ಟ್ ಮಾಡ್ಬೋದು. RSIಯನ್ನು ಹಾಕ್ಕೊಂಡಿದ್ದೀನಿ. ಈ RSIನ ನಾನು ಆಗಲೇ ಹೇಳಿದೆ ಮೇಯ್ನಾಗಿ ಓವರ್ ಸೋಲ್ಡ್ ಮತ್ತು ಓವರ್ ಬಾಟ್ ಲೆವೆಲನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಮೆನ್ಷನ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು 70 ಮತ್ತು 30ಯಲ್ಲಿ ಎರಡು ಲೈನ್ ಇದೆ. ಇದು ಓವರ್ ಬಾಟ್ ಮತ್ತು ಓವರ್ ಸೋಲ್ಡನ್ನು ಮೆನ್ಷನ್ ಮಾಡಲಿಕ್ಕೆ ಇರುವಂಥ ಲೈನ್ಗಳು. ಸೊ ನೀವಿಲ್ಲಿ ನೋಡ್ಬೋದು ಮಾರ್ಕೆಟ್ ಒಂದು ಅಪ್ಸೈಡಲ್ಲಿತ್ತು. ಇಲ್ಲಿ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಓವರ್ ಬಾಟ್ ಆಗಿ ಅಬೌವ್ 70ಗಿಂತನೂ ಮೇಲೆ ಹೋಗಿದೆ. ಅದು ನಮಗೆ ಒಂದು ಡೇಂಜರ್ ಝೋನ್ ಅಂತ ಹೇಳ್ಬೋದು. ಇಲ್ಲಿ ಹೋದಾಗ ಮಾರ್ಕೆಟ್ ಯಾವತ್ತೂ ಬೇಕಾದರೂ ರಿವರ್ಸಲ್ ಆಗ್ಬೋದು ಅನ್ನೋದನ್ನು ಈ ಲೆವೆಲ್ ಇಂಡಿಕೇಟ್ ಮಾಡುತ್ತೆ. ಸೊ ಅದಾದ ನಂತರ ಮಾರ್ಕೆಟ್ ಇಲ್ಲಿ ರಿವರ್ಸ್ ಆಯಿತು. ಸೊ RSI ಸಹ ರಿವರ್ಸ್ ಆಯಿತು. ಬಟ್ ಇಲ್ಲಿ 30ಗೆ ಬಂದು ಅಲ್ಲಿಂದ ರಿವರ್ಸ್ ಆಗ್ತಾ ಇದೆ. ಅಂದರೆ ಓವರ್ ಸೋಲ್ಡ್ ಲೆವೆಲ್ಗೆ ಬಂತು, ಅಲ್ಲಿಂದ ರಿವರ್ಸ್ ಆಯಿತು. ಇಲ್ಲಿ ಸಹ ಅಷ್ಟೇ ಓವರ್ ಸೋಲ್ಡ್ ಲೆವೆಲ್ಗೆ ಬಂತು, ರಿವರ್ಸ್ ಆಯಿತು. ಇಲ್ಲಿ ನೋಡ್ಬೋದು 70 ಲೆವೆಲ್ಗೆ ಟಚ್ ಆಗಿ ರಿವರ್ಸ್ ಆಯಿತು. ಇಲ್ಲಿ ಓವರ್ ಬಾಟ್ ಲೆವೆಲ್ಗೆ ಮಾರ್ಕೆಟ್ ಹೋಯಿತು. ಮಾರ್ಕೆಟ್ ತುಂಬ ಅಪ್ ಟ್ರೆಂಡಲ್ಲಿತ್ತು. ಇಲ್ಲಿ ನಮಗೊಂದು ವಾರ್ನಿಂಗನ್ನು ಕೊಡ್ತಾ ಇದೆ. ಅದೇ ರೀತಿ ನಾವು ಮಾರ್ಕೆಟಲ್ಲೊಂದು ಫಾಲನ್ನು ನೋಡ್ಬೋದು. ಸೊ ಇದು ಒಂದು ವಿಧಾನ ಮಾರ್ಕೆಟ್ನ ಓವರ್ ಸೋಲ್ಡ್ ಮತ್ತು ಓವರ್ ಬಾಟ್ ಲೆವೆಲನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಎಕ್ಸಾಕ್ಟ್ ಬೈ ಸಿಗ್ನಲ್ ಅಥವಾ ಸೆಲ್ ಸಿಗ್ನಲನ್ನು ಇದು ಕೊಡೋದಿಲ್ಲ. ಬಟ್ ಮಾರ್ಕೆಟ್ ತುಂಬ ಓವರ್ ಸೋಲ್ಡ್ ಆಗಿದೆ ಅಥವಾ ನಮಗೊಂದು
ನಮಗೆ ಮೊದಲೇ ಒಂದು ಇಂಡಿಕೇಷನನ್ನು ಕೊಡುತ್ತೆ. ಮಾರ್ಕೆಟ್ ಮೇ ಬಿ ರಿವರ್ಸ್ ಆಗ್ಬೋದು ಅನ್ನೋದನ್ನು ತಿಳಿಸ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ನೊಂದು ಮೆಥಡ್ ಏನಪ್ಪ ಟ್ರೇಡಿಂಗಲ್ಲಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ಡೈವರ್ಜೆನ್ಸ್ ಮುಖಾಂತರ ನಾವು ಈ RSI ಮತ್ತು ಪ್ರೈಸನ್ನು ಯೂಸ್ ಮಾಡ್ಬೋದು. ಡೈವರ್ಜೆನ್ಸ್ ಅಂತ ಹೇಳಿದ್ರೆ ಪ್ರೈಸ್ ಒಂದು ಕಡೆ ಮೂವ್ ಆಗ್ತಾ ಇರುತ್ತೆ, RSI ಇನ್ನೊಂದು ಕಡೆ ಮೂವ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೈಸ್ ಅಪ್ಸೈಡ್ ಹೋಗ್ತಾ ಇರುತ್ತೆ ಬಟ್ RSI ಕೆಳಗಡೆ ಬರ್ತಾ ಇರುತ್ತೆ. ಇದನ್ನು ನಾವು ಡೈವರ್ಜೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಎರಡು ರೀತಿಯ ಡೈವರ್ಜೆನ್ಸನ್ನು ನೋಡ್ಬೋದು. ಒಂದು ಬುಲ್ಲಿಶ್ ಡೈವರ್ಜೆನ್ಸ್, ಮತ್ತೊಂದು ಬೇರಿಶ್ ಡೈವರ್ಜೆನ್ಸ್. ಬುಲ್ಲಿಶ್ ಡೈವರ್ಜೆನ್ಸಲ್ಲಿ RSI ಅಪ್ಸೈಡ್ ಹೋಗ್ತಾ ಇರುತ್ತೆ ಬಟ್ ಪ್ರೈಸ್ ಡೌನ್ ಸೈಡ್ ಬರ್ತಾ ಇರುತ್ತೆ. ಸೊ ಇದು ನಮಗೆ ಏನಪ್ಪ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಡೌನ್ ಸೈಡ್ ಏನು ಪ್ರೈಸ್ ಬರ್ತಾ ಇದೆ ಇದು ತುಂಬ ದಿನ ಡೌನ್ ಸೈಡ್ ಬರಲ್ಲ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ನಾವೀಗ ಬುಲ್ಲಿಶ್ ಡೈವರ್ಜೆನ್ಸ್ನ ಚಾರ್ಟನ್ನು ನೋಡ್ಬೋದು. ನಾನು ಆಗಲೇ ಹೇಳಿದೆ ಬುಲ್ಲಿಶ್ ಡೈವರ್ಜೆನ್ಸ್ ಅಂತ ಹೇಳಿದ್ರೆ RSI ಹೈಯರ್ ಹೈಸನ್ನು ಮಾಡ್ತಾ ಇರುತ್ತೆ ಬಟ್ ಪ್ರೈಸ್ ಲೋವರ್ ಲೋಸನ್ನು ಮಾಡ್ತಾ ಇರುತ್ತೆ. ಇಲ್ಲಿ ಮಾರ್ಕೆಟ್ ಒಂದು ಡೌನ್ ಟ್ರೆಂಡಲ್ಲಿದೆ ಬಟ್ RSI ಇಲ್ಲಿ ನೋಡಿ ಅಪ್ ಹೋಗ್ತಾ ಇದೆ. ಇಲ್ಲಿ ಒಂದು ಹೈಯರ್ ಹೈ ಮಾಡಿ ಅಪ್ ಹೋಗ್ತಾ ಇದೆ ಬಟ್ ಪ್ರೈಸ್ ಏನಿದೆ ಕೆಳಗೆ ಬರ್ತಾ ಇದೆ, ಹೈಯರ್ ಹೈ ಮಾಡ್ತಾ ಇಲ್ಲ. ಸೊ ಇದು ನಮಗೆ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಡೌನ್ ಟ್ರೆಂಡ್ ಏನಿದೆ ಇದು ಎಂಡ್ ಆಗುವಂಥ ಸಿಚುವೇಶನ್ ಇಲ್ಲಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ RSI ಅಪ್ ಸೈಡ್ ಹೋಗ್ತಾ ಇದೆ, ಪ್ರೈಸ್ ಡೌನ್ ಸೈಡ್ ಬರ್ತಾ ಇದೆ. ಸೊ ಈ ಡೌನ್ ಟ್ರೆಂಡ್ ಎಂಡ್ ಆಗುವಂಥ ಚಾನ್ಸಸ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಹಾಗಿದ್ದಾಗ ಇಲ್ಲಿ ನಾವು ನೋಡ್ಬೋದು RSI ಮೇಲೆ ಹೋಗ್ತಾ ಇದೆ. ಈ ಪಾಯಿಂಟಲ್ಲಿ ಸ್ಟಾಕ್ ರಿವರ್ಸ್ ಆಯಿತು, ಅಪ್ಸೈಡ್ಗೆ ಮೂವ್ ಆಯಿತು ಇಲ್ಲಿ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿಕೊಂಡು. ಇದು ಅದಾನಿ ಎಂಟರ್ಪ್ರೈಸ್ನ ಚಾರ್ಟ್. ಇಲ್ಲಿ ನೀವು ಬೇರಿಶ್ ಡೈವರ್ಜೆನ್ಸನ್ನು ನೋಡ್ಬೋದು. ಮಾರ್ಕೆಟ್ ತುಂಬ ಓವರ್ಬಾಟ್ ಆಗಿದೆ, ಆಗ RSI ಕೆಳಗೆ ಬರ್ತಾ ಇದೆ ಬಟ್ ಪ್ರೈಸ್ ಏನಿದೆ ಇದು ಅಪ್ಸೈಡ್ ಮೂವ್ ಆಗ್ತಾ ಇದೆ. ಇದು ನಮ್ಗೆ ಏನು ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಪ್ರೈಸಲ್ಲಿ ತುಂಬ ಏನು ಸ್ಟ್ರೆಂತ್ ಇಲ್ಲ, ಪ್ರೈಸ್ ಸದ್ಯದಲ್ಲೇ ಕೆಳಗೆ ಬರುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ಅಪ್ ಹೋಗ್ತಾ ಇದ್ದ ಪ್ರೈಸ್ ಸ್ಟಾಪ್ ಆಗಿ ಇಲ್ಲೊಂದು ಚಿಕ್ಕ ಕರೆಕ್ಷನನ್ನು ನೀಡಿದೆ. ಸೊ ಇದೆರಡು ಮೆಥಡನ್ನು ನಾವು ಟ್ರೇಡಿಂಗಿಗೆ RSIಯನ್ನು ಬಳಸ್ಕೊಂಡು ಯೂಸ್ ಮಾಡ್ಬೋದು. ಮೊದಲನೇದು ಓವರ್ಬಾಟ್ ಓವರ್ಸೋಲ್ಡ್ ಲೆವೆಲನ್ನು ಫೈಂಡ್ ಔಟ್ ಮಾಡಲಿಕ್ಕೆ, ನೆಕ್ಸ್ಟ್ ಇರುವಂಥದ್ದು ಡೈವರ್ಜೆನ್ಸನ್ನು ಯೂಸ್ ಮಾಡಿಕೊಂಡು ನಾವು RSIಯನ್ನು ಟ್ರೇಡಿಂಗಲ್ಲಿ ಯೂಸ್ ಮಾಡ್ಬೋದು. ಸೊ ಇದಿಷ್ಟು RSI ಇಂಡಿಕೇಟರ್ ಬಗ್ಗೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.